ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ತರಗತಿಯಿಂದ ನಿರ್ವಹಣೆಯ ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇವತ್ತಿನ ದಿನ ಕ್ಲಾಸಲ್ಲಿ ಕೂಡ ನಾವು ನಿರ್ವಹಣೆಯ ಕೊನೆಯ ಗುಣಲಕ್ಷಣವನ್ನು ಚರ್ಚೆ ಮಾಡೋಣ. ಅದು ಯಾವುದು ಅಂದರೆ, ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ಅಂತ ಇದೆ. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಟ್ಯಾಂಜಿಬಲ್ ಅಂದರೆ ವಿಚ್ ವಿ ಕ್ಯಾನ್ ಸಿ, ವಿಚ್ ವಿ ಕ್ಯಾನ್ ಟಚ್. ಅವಕ್ಕೆ ನಾವೇನಂತ ಕರಿತೀವಿ? ಗೋಚರವಾಗುವಂಥದ್ದು ಅಂತ ಕರಿತೀವಿ, ಟ್ಯಾಂಜಿಬಲ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಂತಂದ್ರೆ ವಿಚ್ ವಿ ಕೆನಾಟ್ ಸಿ, ವಿಚ್ ವಿ ಕೆನಾಟ್ ಟಚ್, ಬಟ್ ವಿ ಕ್ಯಾನ್ ಫೀಲ್. ನಾವು ಅದನ್ನ ಏನು ಮಾಡ್ಬೋದು ಹೇಳ್ರಿ? ಫೀಲ್ ಮಾಡ್ಬೋದು. ಸೊ ಹಾಗೇನೆ ಇಲ್ಲಿ ನೋಡ್ರಿ, ಮ್ಯಾನೇಜ್ಮೆಂಟ್ ಅನ್ನೋದು ಅದನ್ನ ನೋಡಲು ಸಾಧ್ಯವಿಲ್ಲ, ಆದರೆ ಅದರ ಇರುವಿಕೆಯನ್ನು ನಾವೇನು ಮಾಡ್ಬೋದ್ರಿ? ಅನುಭವಿಸಬಹುದು ಅಂತ ಐತಿ. ಅಂದ್ರೆ ಮ್ಯಾನೇಜ್ಮೆಂಟ್ ಕೆನಾಟ್ ಬಿ ಸೀನ್ ಇನ್ ಫಿಸಿಕಲ್, ಬಟ್ ಇಟ್ ಪ್ರೆಸೆಂಟ್ಸ್ ವಿ ಕ್ಯಾನ್ ಫೆಲ್ಟ್. ಅಂದ್ರೆ ನಾವೇನು ಮಾಡ್ಬೋದು ಹೇಳ್ರಿ? ಅದರ ಪ್ರೆಸೆನ್ಸನ್ನು, ಅಂದ್ರೆ ಅದರ ಇರುವಿಕೆಯನ್ನು ನಾವು ಫೀಲ್ ಮಾಡಬಹುದು, ಅನುಭವಿಸಬಹುದು. ಆದರೆ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜ್ಮೆಂಟನ್ನು ಒಂದು ವಸ್ತುವಿನ ರೂಪದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದ್ರಿ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದ್ರಿ. ರೆಸ್ಟೋರೆಂಟಿಗೆ ಹೋದಾಗ ಅಲ್ಲಿ ಹೆಂಗಿರುತ್ತೆ? ಅಲ್ಲೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಯಾವ್ಯಾವ ಕಿಚನಲ್ಲಿ ಇರಬೇಕಾದಂಥ ಸಾಮಾನುಗಳು ಅಲ್ಲೇ ಇದ್ದವು. ರಿಸೆಪ್ಷನ್ ತಮ್ಮ ಜಾಗಕ್ಕೆ ಕೂತ್ಕೊಂಡಿದ್ರು. ಎಲ್ಲ ಟೇಬಲ್ಗಳು ನೀಟಾಗಿ ಹೊಂದಿಸಿಟ್ಟಿದ್ರು. ಯಾವ ವಸ್ತುಗಳು ಆರ್ಡರಿಂಗ್ನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ನೀಟಾಗಿ ಹೊಂದಿಸಿಟ್ಟಿದ್ರು. ಅಂದ್ರೆ ನಾವೇನು ಅನ್ಕೊಳ್ತೀವಿ ಹೇಳ್ರಿ? ಚೆನ್ನಾಗಿ ನಮಗೆಲ್ಲ ರೆಸ್ಪಾನ್ಸ್ ಮಾಡಿದ್ರು, ಒಳ್ಳೆ ಫುಡ್ ಕೊಟ್ಟರು ಅಂತ ಹೇಳಿದ್ಮೇಲೆ ನಾವೇನು ಮಾಡ್ತೀವಿ ಹೇಳ್ರಿ? ಕೊನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್ ಅಂತ ಫೀಲ್ ಮಾಡ್ತೀವಿ. ಅದೇ ಒಂದು ವೇಳೆ ನಾವೇನಾದರೂ ಒಂದು ರೆಸ್ಟೋರೆಂಟಿಗೆ ಎಂಟರ್ ಕೊಟ್ಟಾಗ ಅಲ್ಲಿ ಎಲ್ಲೆಲ್ಲೋ ಸಾಮಾನು ಎಲ್ಲೆಲ್ಲೋ ಬಿದ್ದೋಗಿದ್ವು, ಯಾರ್ಯಾರೋ ಎಲ್ಲೆಲ್ಲೋ ತಿರುಗಾಡ್ತಾ ಇದ್ರು, ಯಾರೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರಿಸೆಪ್ಷನಿಸ್ಟ್ ಕೂಡ ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಫುಡ್ ಕೂಡ ಚೆನ್ನಾಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ? ನಾವು ಅವಾಗ ಏನಿದು ಮ್ಯಾನೇಜ್ಮೆಂಟು ಸರಿಯಾಗೇ ಇಲ್ಲ ಮ್ಯಾನೇಜ್ಮೆಂಟ್ ಅಂತ ಫೀಲ್ ಮಾಡ್ತೀವಿ. ಸೊ ಹಾಗೇನೆ ಮ್ಯಾನೇಜ್ಮೆಂಟನ್ನು ನಾವು ನೋಡೋಕ್ಕಾಗಲ್ಲ, ಆದರೆ ಮ್ಯಾನೇಜ್ಮೆಂಟನ್ನು ಕೆಲಸದ ಮುಖಾಂತರ ಅಲ್ಲಿರುವಂಥ ಅವರು ಕಾರ್ಯಾಚರಣೆಯ ಮುಖಾಂತರ ಅದನ್ನು ನಾವೇನು ಮಾಡ್ಬೋದು ಹೇಳ್ರಿ? ಅದನ್ನು ಅನುಭವಿಸ್ಬೋದು. ಸೊ ಹಾಗಾಗಿ ಮ್ಯಾನೇಜ್ಮೆಂಟನ್ನು ಇರುವಿಕೆಯನ್ನು ನಾವು ಫೀಲ್ ಮಾಡಬಹುದೇ ಹೊರತು ಅದನ್ನು ಒಂದು ವಸ್ತುವಿನ ರೂಪದಲ್ಲಿ ನೋಡ್ಲಿಕ್ಕಾಗಲ್ಲ. ಈಗ ಹೆಂಗೆ ಗಾಳಿಯನ್ನು ನಾವು ಕಣ್ಣಿಲ್ಲಿ ನೋಡೋಕ್ಕಾಗಲ್ಲ. ಗಾಳಿಗೆ ಯಾವುದಾದ್ರೂ ಒಂದು ರೂಪ ಇಲ್ಲ, ಅದಕ್ಕೊಂದು ಬಣ್ಣ ಇಲ್ಲ, ಅದಕ್ಕೊಂದು ಆಕಾರ ಇಲ್ಲ. ಹಾಗೆ ಅದನ್ನು ಸೇಮ್ ಮ್ಯಾನೇಜ್ಮೆಂಟಿಗೆ ಕನೆಕ್ಷನ್ ಮಾಡಿದಾಗ ಮ್ಯಾನೇಜ್ಮೆಂಟ್ಗೂ ಯಾವುದೇ ಒಂದು ರೂಪ ಇಲ್ಲ, ಅದಕ್ಕೊಂದು ಬಣ್ಣ ಇಲ್ಲ, ಅಥವಾ ಅದನ್ನು ನಾವೇನು ಮಾಡ್ಬೋದು ಹೇಳ್ರಿ? ಆ ಮ್ಯಾನೇಜ್ಮೆಂಟನ್ನು ನೋಡಲಿಕ್ಕೆ ಆಗಲ್ಲ. ಅದನ್ನು ಒಂದು ವಸ್ತುವಿನ ರೂಪದಲ್ಲಿ ನೋಡೋಕ್ಕಾಗಲ್ಲ, ಆದರೆ ಅದನ್ನು ಕಾರ್ಯಾಚರಣೆಯ ಮುಖಾಂತರದಲ್ಲಿ ಒಂದು ಸಂಘಟನೆ ತಾನು ನಡೆಸುವಂಥ ಕೆಲಸದ ಮೂಲಕ ಅದನ್ನು ತೋರ್ಪಡಿಸಬಹುದು. ಅಂದ್ರೆ ಅದನ್ನು ಫೀಲ್ ಮಾಡಿಸ್ಬೋದು ಇನ್ನೊಬ್ಬರಿಗೆ. ಹೆಂಗೆ ನಾವು ಅರ್ಥ ಮಾಡ್ಕೊತೀವಿ? ಒಂದು ಸಂಘಟನೆಯಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿದೆ ಅಂತಂದು ಹೆಂಗೆ ಫೀಲ್ ಮಾಡ್ತೀವಿ ಅಂದಾಗ, ಅಲ್ಲಿರುವಂಥ ನೌಕರರು ಏನಾಗಿರ್ತಾರೆ? ನೌಕರರು ತೃಪ್ತಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ನೌಕರರು ಸಂತೋಷದಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದರ ಮುಖಾಂತರ ನಾವೇನು ಮಾಡ್ಬೋದು ಹೇಳ್ರಿ? ಮ್ಯಾನೇಜ್ಮೆಂಟ್ ಸರಿಯಾಗಿದೆ ಅಂತ ಅರ್ಥ ಮಾಡ್ಕೋಬೋದು. ಆಮೇಲೆ ಮ್ಯಾನೇಜ್ಮೆಂಟ್ ಏನು ತಾನು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಕೊಂಡಿರುತ್ತೋ, ಸಂಘಟನೆ ತಾನೇನು ಗುರಿಗಳನ್ನು ಇಟ್ಕೊಂಡಿರುತ್ತೋ, ಸೊ ಆ ಗುರಿಗಳನ್ನು ಮುಟ್ಟಿದಾಗ ಅಥವಾ ಯೋಜನೆಗೆ ಅನುಗುಣವಾಗಿ ನಾವು ಗುರಿಗಳನ್ನು ಮುಟ್ಟಿದಾಗ, ಅಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗೈತೆ, ಹಾಗಾಗಿ ಅವ್ರು ಅನ್ಕೊಂಡಿದ್ದನ್ನು ಸಾಧಿಸಿದ್ರು, ಗುರಿಯನ್ನು ರೀಚ್ ಮಾಡಿದ್ರು ಅಂತ ಫೀಲ್ ಮಾಡ್ಬೋದು. ಅದೇ ಅಲ್ಲಿರುವಂಥ ಮ್ಯಾನೇಜ್ಮೆಂಟೇ ಸರಿಯಾಗಿಲ್ಲ ಅಂದಾಗ ಯಾವ ಕೆಲಸಗಳು ಏನಾಗಲ್ಲ ಹೇಳ್ರಿ? ಸರಿಯಾಗಿ ಆಗಲ್ಲ. ಸಿಸ್ಟಮ್ಯಾಟಿಕ್ ವೇಯಲ್ಲಿ ಎಲ್ಲಿ ಕೆಲಸ ಇರುತ್ತೋ ಅಲ್ಲಿ ಗುರಿಯನ್ನು ರೀಚ್ ಮಾಡ್ಬೋದು. ಎಲ್ಲಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಯಾವುದೂ ನಡೀತಾ ಇಲ್ವೋ, ಯಾವುದೋ ಆರ್ಡರಿಂಗ್ ಕೇಸಸಲ್ಲಿ ನಡೀತಾ ಇಲ್ವೋ, ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಏನಿರಲ್ರಿ? ಸರಿಯಾಗಿರಲ್ಲ. ಸೊ ಫೈನಲಿ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಏನಾಗಿರುತ್ತೆ ಹೇಳ್ರಿ? ಅಗೋಚರ ಶಕ್ತಿಯಾಗಿರುತ್ತೆ, ಅದು ಗೋಚರವಾಗಿ ಇರೋದಿಲ್ಲ. ಸೊ ಐ ಹೋಪ್ ಇವತ್ತಿನ ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ. ನಮಸ್ಕಾರ.